ಬೆಳಗಿನ ತಿಂಡಿಗೆ ಪದೇ ಪದೇ ಅದೇ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ತಿಂದು ಬೇಜಾರಾಗಿದ್ರೆ ಇವತ್ತು ನಾನು ಮಾಡಿ ತೋರಿಸ್ತಿರುವಂಥ ಈ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಒಂದ್ಸತಿ ಮಾಡ್ಕೊಳ್ಳಿ. ನೀವು ಇದರ ಫ್ಯಾನಾಗಿ ಹೋಗ್ತೀರಾ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಬ್ಲೆಂಡರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಕಪ್ ಆಗೋಷ್ಟು ಹೆಸರು ಬೇಳೆ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಫುಲ್ ಫೈನಾಗಿ ಟಾಲ್ಕನ್ ಪೌಡ್ರ್ ಥರ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ನಾನಿಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿಕೊಂಡ್ರೆ ನುಚ್ಚು ಥರ ಇರೋದೆಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ನಮಗೆ ಫೈನ್ ಆಗಿರುವಂಥ ಹಿಟ್ಟು ಸಿಗುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ನುಣ್ಣಗೆ ಆಗಿದೆ ಅಂಥೇಳಿ. ಇವಾಗ ಇದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಮತ್ತೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಕೂಡ 1/4 ಕಪ್ ಆಗೋಷ್ಟು ಮಾತ್ರ ಬಳಸ್ತಾ ಇದ್ದೀನಿ. ಎಲ್ಲವನ್ನು 1/4 ಕಪ್ ಆಗೋಷ್ಟು ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ. ಇಲ್ಲಿ ಕಡಲೆ ಹಿಟ್ಟು ಕೂಡ ನಾನಿಲ್ಲಿ 1/4 ಕಪ್ ಆಗೋಷ್ಟು ಇದನ್ನು ಕೂಡ ಸ್ಟ್ರೈನ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ರಾಗಿ ಹಿಟ್ಟು ಕೂಡ ತೊಗೋಬೋದು. ರಾಗಿ ಹಿಟ್ಟು ಹಾಕಿದ್ರೂ ಇನ್ನೂ ಹೆಲ್ದಿಯಾಗಿ ಇರುತ್ತೆ. ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೈಯಿಂದ ಕ್ರಷ್ ಮಾಡ್ಕೊಂಡು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಧನಿಯಾ ಪುಡಿ 1 ಸ್ಪೂನ್ ಆಗೋಷ್ಟು, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಪಾಲಕ್ ಮತ್ತು ಮೆಂತ್ಯನೂ ಕೂಡ ನಾನಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಸೊಪ್ಪು ಹಾಕೋದ್ರಿಂದ ಇನ್ನೂ ಡಬಲ್ ಹೆಲ್ದಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವೆಜಿಟೇಬಲ್ಸ್ಗೆ ನಾನಿಲ್ಲಿ ಒಂದು 3 ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾಬೇಜ್, ಹಾಗೆ ಕ್ಯಾರೆಟು, ಹಾಗೆ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು. ಸಣ್ಣದಾಗಿ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ತರಕಾರಿ ಮತ್ತು ಸೊಪ್ಪೆಲ್ಲ ಹಾಕಿದ್ದೇವಲ್ಲ, ಅದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಯಾವ ಥರ ಗಟ್ಟಿಯಾಗಿ ಕಲಿಸ್ತೀವಲ್ಲ ಆ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ಗಟ್ಟಿ ಅಂದರೆ ಪೂರ್ತಿ ತಟ್ಟಕ್ಕೆ ಬರದೇ ಇರೋ ಥರ ಗಟ್ಟಿ ಅಲ್ಲ, ಸ್ವಲ್ಪ ಸಾಫ್ಟಾಗಿ ತಾಲಿಪಟ್ಟು ತಟ್ಟಕ್ಕೆ ಬರೋ ಅಷ್ಟು ಸಾಫ್ಟಾಗಿ ನೀವು ಇಲ್ಲಿ ಕಲಿಸ್ಬೇಕಾಗತ್ತೆ. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಆ ಥರ ಸಾಫ್ಟಾಗಿ ಕಲಿಸ್ಬೇಕು ಹಿಟ್ಟನ್ನು. ನೀವು ಬೇಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೋಬೇಕು. ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು 1 ಟೀ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿಕೊಂಡು ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸೋಡಾ ಬಳಸ್ತಾ ಇಲ್ಲ, ಜಸ್ಟ್ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ನೆನೆದಾದ್ಮೇಲೆ ಇದನ್ನು ತಾಲಿಪಟ್ಟನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತವೆ ತಾಲಿಪಟ್ಟು ಮಾತ್ರ. ಈ ಥರ ಎಲ್ಲ ಮಲ್ಟಿಗ್ರೇನ್ಸು ಹಾಕ್ಕೊಂಡು ಹಿಟ್ಟುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅಜ್ವಾಯಿನ್ ಮಾತ್ರ ಹಾಕೋದು ಮರಿಬೇಡಿ, ತುಂಬ ಟೇಸ್ಟ್ ಕೊಡುತ್ತೆ ಅಜ್ವಾಯಿನ್ ಹಾಕೋದ್ರಿಂದ. ಜೀರಿಗೆ ಪುಡಿ ಆಮೇಲೆ ಧನಿಯಾ ಪುಡಿ ಹಾಕೋದನ್ನು ಕೂಡ ಮರಿಬೇಡಿ, ತುಂಬ ರುಚಿ ಕೊಡುತ್ತೆ ಅದು ಕೂಡ. ಖಾರನೂ ಅಷ್ಟೇ, ಬಾಯಿ ತುಂಬ ಇದು ಖಾರ ಆಗಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕೋಬೋದು. ಅಚ್ಕಾರದ ಪುಡಿ ಹಾಕೋ ಹಾಗಿಲ್ಲ, ಇದಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ನಾನಿಲ್ಲಿ ಒಂದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಬಾಳೆ ಎಲೆ ಮೇಲೆ ತಟ್ಕೊಳ್ತಾ ಇದ್ದೀನಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ತಾಲಿಪಟ್ಟನ್ನು ತಟ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ತಾಲಿಪಟ್ಟು ಬೇಯೋಕ್ಕೆ. ಸ್ವಲ್ಪ ತೆಳುವಾಗೆ ತಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಅಷ್ಟರಲ್ಲಿ ತವೆ ಕೂಡ ಕಾಯ್ದಿದೆ. ತವೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಕೊಂಡು ತವೆ ಮೇಲ್ಗಡೆ ಬಾಳೆ ಎಲೆ ಹಾಕ್ಕೊಂಡು ನೋಡ್ತಿರ್ಬೋದು. ಒಂದು ಸ್ವಲ್ಪ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಾಳೆ ಎಲೆ ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಳ್ತಾ ಇದೆ. ಇವಾಗ 2 ಕಡೆನೂ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಯಿಸ್ಕೊಂಡು 2 ಕಡೆ ತಿರ್ಸಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ನೀವು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಹಾಗೇ ಫ್ರೈ ಮಾಡ್ಕೋಬೋದು, ಅಥವಾ ಡಯೆಟ್ಟಲ್ಲಿರೋರು ವಿತೌಟ್ ಆಯಿಲ್ ನೀವು ಫ್ರೈ ಮಾಡ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಏನು ತೊಂದರೆ ಇಲ್ಲ. ಸ್ವಲ್ಪ ತುಪ್ಪ ತಿನ್ನೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇವಾಗ ನೋಡ್ತಿರ್ಬೋದು ಈ ಥರ ಫ್ರೈ ಆಗಬೇಕು 2 ಕಡೆ. ಇವಾಗ ನೋಡ್ತಿರ್ಬೋದು ಇಷ್ಟು ಬೆಂದರೆ ಸಾಕು. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ತಾಲಿಪಟ್ಟನ್ನ ನಾನು ರೆಡಿ ಮಾಡ್ತೀನಿ. ಇನ್ನೊಂದು ಕೂಡ ನಾನು ಮಾಡಿದ್ದೆ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಒಂದು ತಾಲಿಪಟ್ಟು ಬೇಯೋದ್ರೊಳಗೆ ಇನ್ನೊಂದು ತಾಲಿಪಟ್ಟು ಕೂಡ ತಟ್ಟಿ ಅದನ್ನು ಕೂಡ ಬೇಯಿಸ್ಕೊಂಡ್ಬಿಡ್ಬೋದು. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಡಯೆಟ್ ಮಾಡೋರಿಗಂತೂ ಇದು ಹೇಳಿ ಮಾಡಿಸೋಂಥ ರೆಸಿಪಿ. ಒಂದ್ಸತಿ ನೀವು ಹಿಟ್ಟನ್ನು ಕಲಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಒಂದು, ಮಧ್ಯಾಹ್ನ ಲಂಚ್ಗೊಂದು, ರಾತ್ರಿ ಡಿನ್ನರ್ಗೊಂದು ತಿಂದುಬಿಟ್ರೆ ಇದು ನಿಮ್ಮ
ಡಯೆಟ್ ಬ್ರೇಕ್ಫಾಸ್ಟ್ ಅಥವಾ ಡಯೆಟ್ ಡೇ ಆಗುತ್ತೆ. ಇದ್ರ ಜೊತೆಗೆ ತರಕಾರಿ ಸಲಾಡ್ಸ್ ಎಲ್ಲ ತಿನ್ನಬೇಕಾಗತ್ತೆ ಆಬ್ವಿಯಸ್ಲಿ. ಆವಾಗಲೇ ಡಯೆಟ್ ಅಂತ ಕಂಪ್ಲೀಟ್ ಆಗೋದು. ಮಲ್ಟಿಗ್ರೇನ್ ಆಗಿರೋದ್ರಿಂದ ಒಂದು ತಿಂದರೆ ಸಾಕು ಫೀಲಿಂಗ್ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಇವತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಕಾಯಿ ಚಟ್ನಿ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋಣ ಮರಿಬೇಡಿ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಇವಾಗ ಮತ್ತೊಂದು ಈಸಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಧ ಗೋಧಿ ಹಿಟ್ಟು ಹಾಗೆ ಅರ್ಧ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. ನಾನಿಲ್ಲಿ ಪೂರ್ತಿ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ಅಂದರೆ ಓಂಕಾಳನ್ನು ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಸುಲಭ. ನೀವು ಚಪಾತಿ ಮಾಡೋ ಹಿಟ್ಟನ್ನು ಕಲಸಿರ್ತೀರಲ್ಲ ಅದರಿಂದನೇ ಈ ಬ್ರೇಕ್ಫಾಸ್ಟ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸಿದ್ದೀನಿ ನಾನು. ಹಿಟ್ಟಿಗೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೋದು, ಇನ್ನೂ ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ನೆನೆಲಿ ಹಿಟ್ಟು. ಅಷ್ಟರೊಳಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಫುಲ್ಲು ಪೂರ್ತಿ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡ್ತಿರ್ಬೋದು ಈ ಥರ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾದಾಗ ಖಂಡಿತ ಇದನ್ನು ಒಂದು ಸತಿ ಮಾಡ್ಕೊಳ್ಳಿ. ಫಿಲ್ಲಿಂಗ್ ಆಗೋ ಇರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಈ ಥರ ಬಿಡಿಸ್ಕೋಬೇಕು. ಈರುಳ್ಳಿನ ಬಿಡಿ ಆಗಬೇಕು. ಅದಕ್ಕೆ ನಾನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಕೂಡ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಆಮ್ಚೂರ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಇದು ಆಮ್ಚೂರ್ ಪೌಡರ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕಿವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಅಂತ ಏನು ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ. ರವೆ ಹಾಕೋದ್ರಿಂದ ಬಿಡಿಯಾಗಿರುತ್ತೆ ಈರುಳ್ಳಿ, ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಮಾಡುವಂಥ ಬ್ರೇಕ್ಫಾಸ್ಟ್ ಏನಿರುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಈರುಳ್ಳಿಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕೋ ಅಗತ್ಯ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಇಟ್ಟರು ನೆನೆಯುತ್ತೆ. ಇದು ಕೂಡ ನಾವು ರವೆ ಹಾಕಿರೋದ್ರಿಂದ. ಇವಾಗ ನೋಡಿ ಚಪಾತಿ ಹಿಟ್ಟು ನಾವೇನು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ನೆಂದಿದೆ. ಇದು ಸಾಫ್ಟಾಗಿ ನೆಂದಿದೆ, ನೋಡ್ತಿರ್ಬೋದು. ಇದನ್ನು ಇವಾಗ ಒಂದು 3 ಭಾಗವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ಥರ ದೊಡ್ಡದಾಗಿ ಒಂದು 3-4 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು. ಇವಾಗ ಸ್ವಲ್ಪ ಡ್ರೈ ಪೌಡ್ರ್ ಏನಿರುತ್ತೆ ನೋಡಿ ಗೋಧಿ ಹಿಟ್ಟು, ಅದನ್ನು ಹಚ್ಕೊಂಡು ಚಪಾತಿ ಥರ ಅಗಲವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ನೀವು ಚಪಾತಿ ಯಾವ ಥರ ಲಟ್ಟಿಸ್ತೀರೋ ಅದೇ ಥರ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಬೇಕು, ಪೂರ್ತಿ ತೆಳುವಾಗಿ ಲಟ್ಟಿಸೋದೇನು ಬೇಕಾಗಿಲ್ಲ. ಪೂರ್ತಿ ತೆಳ್ಳಗೆ ಲಟ್ಟಿಸಿದ್ರೆ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಇವಾಗ ಒಂದು ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಮಾಡಿಟ್ಕೊಂಡಂಥ ಈ ಈರುಳ್ಳಿ ಸ್ಟಫಿಂಗ್ ಏನಿದೆ ನೋಡಿ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಒಂದು ಸತಿ ನೋಡಿಕೊಂಡ್ರೆ ಸಾಕು, ನೀವು ಮತ್ತೆ ನೀವು ನೋಡೋ ಅಗತ್ಯ ಇಲ್ಲ, ನೀವೇ ಮಾಡ್ಕೊತೀರಾ. ಈ ಈರುಳ್ಳಿ ಥರನೇ ಬೇರೆ ಸ್ಟಫಿಂಗ್ನೂ ಕೂಡ ನೀವು ಮಾಡ್ಕೋಬೋದು. ಅದರಿಂದನೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ನೀವು ಕೂಡ ರೋಲ್ ಮಾಡಿಕೊಂಡು ಎಡ್ಜನ್ನು ನೀವು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು 2 ಭಾಗವಾಗಿ. ಈಗ ನೋಡ್ತಿರ್ಬೋದು ನಾನು ಯಾವ ಥರ ಕಟ್ ಮಾಡ್ಕೊತಿದ್ದೀನೋ ಅದೇ ಥರ ನೀವು ಕೂಡ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೋಡಿ ಈ ಥರ ಮೇಲ್ಭಾಗವಾಗಿ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಲೇಯರ್ ಆಗಿ ನಮಗೆ ಬರುತ್ತೆ ಈ ಬ್ರೇಕ್ಫಾಸ್ಟು. ನೋಡ್ತಿರ್ಬೋದು ಈ ಥರ ಒಂದು ಚಪಾತಿ ಲಟ್ಸಿದ್ರೆ 2 ಪರೋಟ ಆಗ್ತವೆ. ಯಾಕಂದರೆ ನಾನು ದೊಡ್ಡದಾಗಿ ಭಾಗವಾಗಿ ಮಾಡ್ಕೊಂಡಿದ್ದೀನಲ್ಲ ಹಿಟ್ಟನ್ನು, ಆ ಥರ ಅದಕ್ಕೋಸ್ಕರ 2 ಚಪಾತಿ ಆಗ್ತವೆ. ಒಂದು ಹಿಟ್ಟಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ನೋಡ್ತಿರ್ಬೋದು ಯಾವ ಥರ ಲೇಯರಾಗಿ ಕಾಣಿಸಿದೆಯಲ್ಲ, ಇದೇ ಥರ ಬರಬೇಕು ನೀವು ಮಾಡಿದಾಗ ಕೂಡ. ಇವಾಗ ನೋಡಿ ಇದನ್ನು ನಾನು ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಬೇಕಿದ್ರೆ ಎಣ್ಣೆಲೇ ಲಟ್ಟಿಸ್ಕೋಬೋದು. ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ನೆಲಕ್ಕೆ ಲಟ್ಟಿಸ್ಕೋಬೋದು. ಅವರ ಇನ್ನೂ ಲೇಯರಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಅವಾಯ್ಡ್ ಮಾಡ್ತಿರೋದ್ರಿಂದ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಿಟ್ಟು ಹಾಕೋದು ಬೇಡ, ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೋಬೇಕು. ಲಟ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿದ್ರೆ ಸಾಕು. ಆಮೇಲೆ ಪೂರ್ತಿ ತೆಳುವಾಗೂ ಕೂಡ ಲಟ್ಸೋದೇನು ಬೇಕಾಗಿಲ್ಲ. ಇದು ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಬೇಕು. ನೋಡ್ತಿರ್ಬೋದು ತವೆಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಈ ಥರ ನೋಡಿ ಮೊದಲಿಗೆ ಲಟ್ಸ್ಕೊಂಡಿರೋ ಭಾಗಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು
ಒಂದು ಕಡೆ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಇನ್ನೊಂದು ಕಡೆ ತಿರುಗಿಸ್ಬಾರ್ದು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಬೇಕಿದ್ರೆ ತುಪ್ಪ ಬೆಣ್ಣೆ ಏನು ಬೇಕಿರೋ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದನ್ನು. ಈಗ ನೋಡ್ತಿರ್ಬೋದು ಯಾವ ಥರ ಲೇಯರ್ ನಿಮಗೆ ಕಾಣಿಸ್ತಾ ಇದೆ ಪರಾಟಾಗೆ. ಈ ಥರ ಮಾಡಿಕೊಂಡ್ರೆ ಟೀ ಕಾಫಿ ಜೊತೆಗೆ ಇದಕ್ಕೇನು ಚಟ್ನಿ ಏನೂ ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಇದನ್ನು ತೆಗಿತಾ ಇದ್ದೀನಿ. ಇದೇ ಥರ ಮತ್ತೊಂದು ಪರಾಟ ಕೂಡ ನಾನಿಲ್ಲಿ ಲಟ್ಟಿಸ್ಕೊಂಡು ಅದನ್ನು ಕೂಡ ತವೆ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡೋರು ಕಡಿಮೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಎರಡೂ ಕಡೆಯೂ. ಎಣ್ಣೆ ಸ್ವಲ್ಪ ಹಾಕಿದ್ರೇ ಲೇಯರ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ, ಚಪಾತಿ ಹಿಟ್ಟನ್ನು ಮಾಡಿರ್ತೀರಲ್ಲ ಅದರಿಂದನೇ ಇದನ್ನು ಆನಿಯನ್ ಪರಾಟ ಮಾಡಿ ಟ್ರೈ ಮಾಡಿ. ನಾನಲ್ಲಿ ಕೆಚಪ್ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು ಮಾತ್ರ, ಕ್ರಿಸ್ಪಿಯಾಗಿತ್ತು. ಎಷ್ಟು ಕಟ್ ಮಾಡ್ತೀವೋ ಅಷ್ಟೇ ಬರ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೀವು ಕೂಡ ಇದನ್ನು ನಿಮ್ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.